ಬಳ್ಳಾರಿ ನಗರದಲ್ಲಿ ತಡರಾತ್ರಿ ಗುಡುಗು ಸಹಿತ ಭಾರೀ ಮಳೆ ಸುರಿದ ಪರಿಣಾಮ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಕೆಲವೇ ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಯಿಂದ ನಗರದ ಪ್ರಮುಖ ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಮತ್ತು ಸಾರ್ವಜನಿಕರು ಪರದಾಡಿದ್ದಾರೆ. ಇನ್ನು ತಗ್ಗು ಪ್ರದೇಶಗಳಲ್ಲಿನ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಹಲವು ಕಡೆ ಚರಂಡಿಗಳು ತುಂಬಿ ಹರಿದ ಪರಿಣಾಮ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರ ದಟ್ಟಣೆ ಉಂಟಾಯಿತು. ಕನಕದುರ್ಗಮ್ಮ ಅಂಡರ್ಪಾಸ್ ಹಾಗೂ ಎಸ್ಎನ್ ಪೇಟೆ ಅಂಡರ್ಪಾಸ್ ಕೂಡ ಮಳೆಯಿಂದ ಜಲಾವೃತಗೊಂಡಿರುವಂತಹ ದೃಶ್ಯ ಕಂಡು ಬಂದಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಇದು ಕನಕದುರ್ಗಮ್ಮ ಅಂಡರ್ಪಾಸ್ ಹಾಗೂ ಎಸ್ಎನ್ ಪೇಟೆ ಅಂಡರ್ಪಾಸ್ನ ಸದ್ಯದ ದೃಶ್ಯ. ಅಂದ್ರೆ ನಿನ್ನೆ ರಾತ್ರಿಯ ದೃಶ್ಯ ಇದು. ಅಂದ್ರೆ ಮಳೆ ಬಂದಿದ ತಕ್ಷಣ ಕಂಪ್ಲೀಟ್ ಆಗಿ ಅದು ರೋಡಾ ಕೆರೆನಾ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಲೀಟ್ ಆಗಿ ಅದು ನದಿ ತರ ಕನ್ವರ್ಟ್ ಆಗಿದೆ. ಅಲ್ಲಿ ಗುಂಡಿಗಳು ಕೂಡ ಇರುತ್ತೆ. ಹೀಗಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಅಲ್ಲಿ ಎಸ್ಪೆಷಲಿ ಟೂ ವೀಲರ್ಸ್ ಓಡಿಸ್ಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಅದು ಕೂಡ ರಾತ್ರಿ ಟೈಮ್ ಇದು. ಏನಾದರೂ ಅಪಾಯ ಆದರೂ ಅಲ್ಲಿ ಯಾರೂ ಅಧಿಕಾರಿಗಳು ಬರೋದಿಲ್ಲ. ಯಾಕಂದರೆ ನಿನ್ನೆ ರಾತ್ರಿ ಆಗಿರುವಂಥ ಅವಾಂತರಕ್ಕೆ ಇವತ್ತಿನವರೆಗೂ ಯಾರೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿಲ್ಲ. ಹೀಗಾಗಿ ತಮ್ಮ ಜವಾಬ್ದಾರಿಯನ್ನು ಅಥವಾ ತಮ್ಮ ಕೇರ್ನ ತಾವೇ ತಗೊಳ್ಬೇಕಾಗತ್ತೆ. ನಿನ್ನೆ ಸುರಿದಂತಹ ಮಳೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. शाम में मेरे पास मुझे एक रात हुआ